ಚಿಕ್ಕೋಡಿ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಸಿಪಿಐ ಕಚೇರಿಯನ್ನು ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಜಂಟಿಯಾಗಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಕೇಂದ್ರವಾಗಿದ್ದು ಇನ್ನು ಹಲವು ಇಲಾಖೆಗಳ ಕಟ್ಟಡಗಳ ಅವಶ್ಯಕತೆ ಇದೆ. ಮುಂದಿನ ದಿನಮಾನಗಳಲ್ಲಿ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡುವುದು ಎಂದು ಹೇಳಿದರು. ಅದೇ ರೀತಿ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಅಪರಾಧ ಕೃತ್ಯಗಳನ್ನು ಸಂಪೂರ್ಣ ಹತೋಟಿಗೆ ತರಲು ಪ್ರಮುಖ ರಸ್ತೆ ಹಾಗೂ ಅಯಕಟ್ಟಿನ ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುವುದು ಎಂದು ಹೇಳಿದರು. ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿ, ಚಿಕ್ಕೋಡಿ ಪಟ್ಟಣದಲ್ಲಿ ಪೊಲೀಸ್ ಸಿಬ್ಬಂದಿಯ ವಸತಿಗೃಹ ನಿರ್ಮಾಣ ಕಾರ್ಯವನ್ನು ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ, ತಹಶೀಲ್ದಾರ್ ರಾಜೇಶ್ ಪುರಿ, ಡಿವೈಎಸ್ಪಿ ಗೋಪಾಲ್ ಕೃಷ್ಣ ಗೌಡರ್, ಸಿಪಿಐ ವಿಶ್ವನಾಥ್ ಚೌಗ್ಲಾ, ಪುರಸಭೆ ಮುಖ್ಯಾಧಿಕಾರಿ ಜಗದೀಶ್ ಇಟಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ್ ಮೋಹಿತೆ, ರಾಮ ಮಾಣೆ, ಶ್ಯಾಮ್ ರೇವಡೆ, ಪಿಐ ಕೋರೆ, ಅನಿಲ್ ಮಾಣೆ, ಉದ್ಯಮಿ ವಿಜಯ್ ಮಾಂಜ್ರೇಕರ್, ಗುಲಾಬ್ ಹುಸೇನ್ ಬಾಗವಾರ್, ಸಾಬೀರ್ ಜಮಾದಾರ್, ಸಂಕೇತ್ ಮಾಂಜ್ರೇಕರ್, ಸುರೇಶ್ ಖೋತ್, ಶ್ಯಾಮ್ ರೇವಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಿಪಿಐ ಆಫೀಸ್ ಸುಮಾರು 34 ಲಕ್ಷ ರೂಪಾಯಿ ಅನುದಾನದಲ್ಲಿ 20 ಗುಂಟ ಜಾಗ ಐತಿ. ಆ ಜಾಗೆಯಲ್ಲಿ ಇವತ್ತು ಒಂದು ನೂತನ ಆಫೀಸ್ ಕಟ್ಟಡ ಓಪನಿಂಗ್ ಕೂಡ ಇವತ್ತು ಮಾಡಿದ್ರು. ಹೌದು, 2-3 ತಿಂಗಳಲ್ಲಿ ಸಂಪುಟ ವಿಸ್ತರಣೆ ಆದಮೇಲೆ ಈಗ ಹೊಸ ನೂತನ ಸಚಿವರಾದರು. ನಾಳೆ ಸೆಷನ್ ಮುಗಿದ ಮೇಲೆ ಯಾವ್ಯಾವ ಬಿಲ್ಡಿಂಗ್ ಉಳಿದಾವೆ, ಅಂಕಲಿದಾಗ ಹೊಸ PHC ಓಪನಿಂಗ್ ಐತಿ, ಚಿಕ್ಕೋಡಿದಲ್ಲಿ ADHO ಆಫೀಸ್ ಐತಿ, ಕೃಷಿ ಆಫೀಸ್ ಐತಿ, ಒಂದು ಹಲವಾರು ಇನ್ನೂ ಆಫೀಸ್ ನಮ್ಗೆ ಏನೇನು ಅಭಿವೃದ್ಧಿ ಮಾಡಿದೆವು ಎಲ್ಲ ಸಚಿವರ ಮೂಲಕ ನಾವು ಮತ್ತು ಲೋಕಸಭಾ ಸದಸ್ಯರು ಕೂಡಿ ಅಂತ ಚಿಕ್ಕೋಡಿ ಜಿಲ್ಲಾ ಅದೊಂದು ಕಟ್ಟಡ ಸರ್ ಇಲ್ಲಂದ್ರೂ 5-6 ವರ್ಷ ಸರ್, ಇನ್ನೂ ಅದು ಅಲ್ಲಿ ಯಾರೂ ಇಲ್ಲ ಸರ್. ನೀವಾಗಿಲ್ಲ DP ಆಫೀಸ್ ಹಿಂದ್ಗಡೆ ಅವ್ರ ಇಲಾಖೆದವ್ರು ಮಾಡಿರ್ಬೇಕು. ಚಿಕ್ಕೋಡಿ ಜಿಲ್ಲಾ ಬಹುದಿನಗಳಿಂದ ಆಸೆ ಜಿಲ್ಲಾ ಆಗಬೇಕಾದ್ರೆ ಹೋದ ಸನ್ಮಾನ್ಯ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು, ಉಪಮುಖ್ಯಮಂತ್ರಿಯವರು, ಜಿಲ್ಲಾ ಸಚಿವರು ಮೊನ್ನೆ ಬೆಂಗಳೂರಲ್ಲಿ ನಮ್ಮ ಬೆಳಗಾಂದಲ್ಲಿ ಏನು ನಮ್ಮ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಎಲ್ಲರೂ ಕೂಡಿ ಚರ್ಚೆ ಮಾಡಿ ಎಷ್ಟು ಬೇಗ ಆಗ್ತೈತಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿ ಮುಂದಿನ ಭವಿಷ್ಯದಾಗ ಈ ಮಕ್ಕಳಿಗೆ ನಮ್ಗೆ ವಿದ್ಯಾಭ್ಯಾಸ ಆಗಲಿ, ಮೆಡಿಕಲ್ ಕಾಲೇಜ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜಿಗೆ ಎಷ್ಟು ಬೇಕಾಗ್ತಿದೆ ಸರ್. ಈಗ ಸೆಷನ್ ಸ್ಟಾರ್ಟ್ ಆಗಿದೆ ಸರ್, ಜಿಲ್ಲಾ ಅದು ಏನೋ ಧ್ವನಿ ಸೆಷನ್ದಾಗೂ ಕೇಳಿದ್ವಿ, ಈ ಸೆಷನ್ನಲ್ಲಿ ಸರ್, ಈ ಸೆಷನ್ದಾಗೂ ಕೇಳ್ತೀವಿ. ಕ್ರೈಮ್ ರೇಟ್ಗಳು ಆದಷ್ಟು ಕಡಿಮೆ ಆಗಿ ಅಂತ ಅವರು ನಿರಂತರವಾಗಿ ಎಲ್ಲರೂ ಕೂಡ ಭಾಳ ತಮ್ಮ ಪ್ರಾಮಾಣಿಕವಾಗಿ ಕರ್ತವ್ಯ ಸಲ್ಲಿಸಬೇಕು ಅಂತ ನಾನು ಕೇಳ್ಕೊತೀನಿ. ನರೇಂದ್ರ ಮೋದಿ ಅವರು ಕರೆ ನೀಡಿದ್ದಾರೆ, 2047 ಒಳಗಾಗಿ ಭಾರತವನ್ನು ನಿರ್ಮಾಣ ಮಾಡ್ತೀವಿ ಅಂತ. ಯಾರು ನರೇಂದ್ರ ಮೋದಿ ಭಾಷಣದಲ್ಲಿ ನೋಡಿ, ಸಾಕಷ್ಟು ಚಾಲೆಂಜ್ಗಳು ಈಗಾಗಲೇ ನಮ್ಮ ದೇಶದಲ್ಲಿ ಎದುರಿಸ್ತಾ ಇದ್ದಾವೆ. ಹಾಗೆಯೇ ಮೊನ್ನೆ ನಡೆದಂಥ ಪೇಪರ್ ಲೀಕಲ್ಲಿ ಸಾಕಷ್ಟು ಏನು ಅಡೆತಡೆಗಳಾಗಿ ಚಾಲೆಂಜಸ್ಗಳಿದ್ದು ಅದನ್ನು ಕೂಡ ಅವರು ಒಪ್ಕೊಂಡಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ ಸೆಂಟ್ರಲ್ ಮಿನಿಸ್ಟರ್. ಹಾಗಾಗಿ ಹಲವಾರು ನಮ್ಮ ಯುವಕರ ಉದ್ಯೋಗ ಸೃಷ್ಟಿ ಮಾಡಿಲ್ಲ, ಸಾಕಷ್ಟು ತೊಂದರೆಗಳಿವೆ, ಚಾಲೆಂಜಸ್ಗಳಿವೆ. ಅದನ್ನ ಅವರು ಪೂರ್ತಿ ಮಾಡಬೇಕಂತ ನಾವು ಕೇಳ್ಕೊತೀವಿ.